ಆದಾಗ, ಜನಪೀಡಕ್ಕಾದಾಗ, ತೊಂದರೆ ಉಂಟಾದಾಗ ಏನು ಮಾಡಬೇಕು ಅಂತ. ಈಗ ನೋಡ್ರಿ, ಇದು 8.13 ಲಕ್ಷ ಮಂದಿ ಕಚ್ಚಿಬಿಟ್ಟಿದ್ದಾವೆ. ಈಗ ಇನ್ನೂ ಹೆಚ್ಚಾದ ಕಡಿಮೆನಲ್ಲ, ಇದು ರೆಕಾರ್ಡ್ ಆದಂಥವು. ಇನ್ನೂ ಅನ್ರೆಕಾರ್ಡೆಡ್ ಸಾಕಷ್ಟು ಅದಾವೆ. ಸೊ ಅದು ಕಳೆದು ಬಿಟ್ಟಿರ್ತಾವೆ, ಮತ್ತೂ ಆಗಿರ್ತದೆ. ಕೆಲವೊಬ್ಬರು ಯಾವಾಗ ತೋರಿಸ್ತಾರೆ, ಕೆಲವೊಬ್ರು ತೋರಿಸೋದಿಲ್ಲ. ಅದೇನಾಗುತ್ತೆ, ಬಿಡಂತ ಬಿಡ್ತಾರೆ. ಯಾವಾಗ ರೇಬಿಯಸ್ ಆಗಿ ತೊಂದರೆ ಆಗಿ ಅನುಭವಿಸಾಗತ್ತಲ್ಲ, ಆಗ ಓಡಾಡ್ಲಿಕ್ಕತ್ತಾರೆ. ಅಂಥವು ಸಾಕಷ್ಟು ನೋಡಿದ್ವಿ ನಾವು. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ನೆನಪಿಡ್ಬೇಕಾಗ್ತದೆ. ಸಂದರ್ಭ ಮತ್ತು ಜೊತೆಗೆ ಪ್ರಾಣಹಾನಿ, ಜೀವಹಾನಿ ಯಾವ ಪ್ರಾಣಿಯಿಂದ ಆಗ್ತದೆ ಅವುಗಳ ಬಗ್ಗೆ ಒಂದಿಷ್ಟು ನಾವು ಎಚ್ಚರಿಕೆಯನ್ನು ವಹಿಸ್ಬೇಕಂತ. ಒಂದು ಹಿಡಿದು ದೂರ ಎಲ್ಲರೂ ಬಿಟ್ಟು ಬರೋ, ಎಲ್ಲಿ ಬಿಡೋರು ಬಿಡೋಕೆ ಊರು ಸುತ್ತಮುತ್ತ ಬಿಡೋರು. ಮತ್ತು ಊರಾಗ ಬರೋ ಪಾಪ ನಾಯಿಗಳವು. ಯಾಕಂದರೆ ಮನುಷ್ಯನ ನಂಬಿ ಬದುಕುವಂಥ ಪ್ರಾಣಿಗಳಲ್ಲಿ ನಾಯಿ ಅತ್ಯಂತ ಪ್ರಿಯ ಆದಿದ್ದ. ಇದರಿಂದ ಬೆಕ್ಕು ಪ್ರಿಯ ಅದ. ಮತ್ತು ಬೇರೆ ಬೆಕ್ಕು ಏನಿರ್ತದೆ, ಅಡುಗೆ ಮನೆಯಾಗ ಇರ್ತದೆ, ಎಲ್ಲೇ ಬರ್ತದೆ. ಅದ್ರದ್ದು ಹಾವಳಿ ಈ ರೀತಿ ಇಲ್ಲ. ಆದರೆ ನಾಯಿಗಳು ಹಾವಳಿ ಮಾತ್ರ ಭಾಳಷ್ಟು ಆಗ್ಯದ ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಇದಕ್ಕೇನಪ್ಪ ಪರಿಹಾರ? ಅದಕ್ಕೆ ಏನಪ್ಪ ಅಂತಂದ್ರೆ ಪರಿಹಾರ ಏನು? ಅದು ಪರಿಹಾರ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಆ ನಾಯಿಗಳಿಂದ ಬರುತ್ತಿರುವಂಥ ರೇಬಿಸ್ ರೋಗವನ್ನು ತಡೆಯೋದಕ್ಕೆ ಔಷಧ ಕಂಡುಹಿಡಿಯೋದು. ಒಂದು ಕಳೆದ ಮೇಲೆ ಮೊದಲು ಜಲ್ದಿಯಾಗಿ ನೀವು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಂಥದ್ದು, ಡಾಕ್ಟ್ರ್ ಭೇಟಿ ಆಗುವಂಥದ್ದು ಅಂತ. ಯಾಕಂದರೆ ಸಾಯೋ ಪ್ರಮಾಣ ಭಾಳ ಕಡಿಮೆ ಇಲ್ಲಂತಲ್ಲ. ಯಾಕಂದರೆ 2020ರಾಗ 40,170 ಮಂದಿ ಕಳೆದ್ರೆ ಯಾರು ತೀರ್ಕೊಂಡಿಲ್ಲ. ಅದೇ ರೀತಿ 2021ರಾಗ 54,420 ಮಂದಿ ತೀರ್ಕೊಳ್ತಾರೆ, ಹಾಗೂ ಯಾರು ತೀರ್ಕೊಂಡಿಲ್ಲ ಜನ. ಮುಂದೆ 2022ರಾಗ 1,63,360 ಮಂದಿ, 66 ಜನ ಕಸ್ತದ, ಅದರಲ್ಲಿ 3 ಜನ ತೀರ್ಕೊಳ್ತಾರೆ. ಮುಂದೆ 2023ರಾಗ 2,32,754 ಮಂದಿ ನಾಯಿ ಕಡಿತಾವ, ಅದ್ರಲ್ಲಿ ತೀರ್ಕೊಳ್ಳೋರು 4 ಜನ. ಮುಂದೆ ಅದೇ ರೀತಿ 3,22,333 ಮಂದಿಗೆ ಕಚ್ಚಿದ್ರೆ ಅದರ ಸತ್ತವ್ರು 4 ಜನ. ಹಿಂಗೆ 4 8 8 3 11 ಜನ ಇಲ್ಲಿವರೆಗೆ ತೀರ್ಕೊಂಡಿದ್ದಾರೆ. ಸಾಯೋ ಪ್ರಮಾಣ ಕಡಿಮೆ ಇರ್ಬೋದು, ಅದು ಕಚ್ಚಿದ ಇಫೆಕ್ಟ ತೊಂದರೆ ಆಗೋದನ್ನು ಎನಿಸ್ಕೊಳ್ಳಲ್ಲ. ಒಟ್ಟಿನಲ್ಲಿ ಈ ನಾಯಿ ಕಚ್ಚುಕಿಯಿಂದ ಪರಿಹಾರ ಏನಪ್ಪ ಅಂತಂದ್ರೆ, ಕಚ್ಚಿದರೆ ಮೊದಲು ಡಾಕ್ಟ್ರಿಗೆ ಭೇಟಿ ಆಗೋ ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಈಗ ನಿಮ್ಗೆ ಹೇಳಿದಂಥ ರೇಬಿಸ್ ಇಮ್ಯುನೋಗ್ಲೋಬಿಲಿನ್ ಅಂದ್ರೆ ಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂಥದ್ದು. ಅವು ಇಂಜೆಕ್ಷನ್ ಮಾಡಿಸ್ಕೋಬೇಕು, ಡಾಕ್ಟ್ರಿಗೆ ಭೇಟಿ ಆಗಬೇಕು. ಇಲ್ಲ ಅದಕ್ಕೆ ತೊಂದರೆ ಅನುಭವಿಸ್ತಾರೆ ಅಂತೇಳಿ ಡಾಕ್ಟ್ರು ಸಜೆಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾಯಿ ಕಡಿಯೋದ್ರಿಂದ